ನೀವು ಯಾರಾದರೂ ಫ್ರೆಂಡ್ಸ್ ಅಥವಾ ಫ್ಯಾಮಿಲಿ ಜೊತೆ ಡೇ ಔಟ್ನ ಪ್ಲ್ಯಾನ್ ಮಾಡ್ತಾ ಇದ್ದರೆ ಈ ವಿಡಿಯೋನ ಸೇವ್ ಮಾಡ್ಕೊಂಡು ಅವರಿಗೂ ಶೇರ್ ಮಾಡಿ. ನಾವಿವತ್ತು ಆಜಿ ರೆಸಾರ್ಟಿಗೆ ಬಂದಿದ್ದೀವಿ. ಇದು ಲೊಕೇಟ್ ಆಗಿರೋದು ಮಂಡ್ಯದಲ್ಲಿ. ನಾವಿವತ್ತು ಡೇ ಔಟ್ ಪ್ಯಾಕೇಜ್ ತೊಗೊಂಡಿದ್ವಿ. ಅದರಲ್ಲಿ ಕಾಂಪ್ಲಿಮೆಂಟ್ರಿಯಾಗಿ ಲಂಚ್ ಮತ್ತು IT ಇನ್ಕ್ಲೂಡ್ ಆಗಿತ್ತು. ಫಸ್ಟ್ ಚೆಕ್-ಇನ್ ಆಗಿದ ತಕ್ಷಣ ನಾವು ಬಂದಿದ್ದೆ ಗೇಮ್ ಝೋನಿಗೆ. ಇಲ್ಲಿ ಒಂದಷ್ಟು ಗೇಮ್ಸು ಬೆಳಗ್ಗೆ 9 ಗಂಟೆಯಿಂದ 2 ಗಂಟೆವರೆಗೂ ಮಾತ್ರ ಆಡೋಕ್ಕಾಗುತ್ತೆ. ಫಸ್ಟು ನಾವು ಟ್ರೈ ಮಾಡಿದ್ದು ಸ್ಕೈ ಸೈಕ್ಲಿಂಗ್. ಆ್ಯಂಡ್ ಇವ್ರ ಹತ್ರ ನಿಮಗೆ ಡಿಫ್ರೆಂಟ್ ಕೈಂಡ್ಸ್ ಆಫ್ ರೋಪ್ ಆ್ಯಕ್ಟಿವಿಟೀಸ್ ಕೂಡ ಅವೈಲಬಲ್ ಇದೆ. ನೋಡೋಕ್ಕೆ ತುಂಬ ಸಿಂಪಲಾಗಿ ಕಾಣುತ್ತೆ, ಬಟ್ ಆಡಬೇಕಾದ್ರಂತೂ ಒಳ್ಳೆ ಮಜಾ ಬರ್ತಿತ್ತು. ಇದೆಲ್ಲ ಆದಮೇಲೆ ನಾವು ಟ್ರ್ಯಾಂಪ್ಲೈನ್ನ ಟ್ರೈ ಮಾಡಿದ್ವಿ. ಇದಂತೂ ತುಂಬ ಎಂಜಾಯ್ ಮಾಡಿದ್ವಿ, ನಾನು ಮತ್ತು ನನ್ನ ಫ್ಯಾಮಿಲಿ ಮೆಂಬರ್ಸ್ ಕೂಡ. ಆ್ಯಂಡ್ ಲಾಸ್ಟಿಗೆ ನಾವು ಬುಲ್ ರೈಡ್ನ ಟ್ರೈ ಮಾಡಿದ್ವಿ. ಈ ಗೇಮ್ಸ್ನೆಲ್ಲ ಆಡಿಕೊಂಡು ನೆಕ್ಸ್ಟ್ ನಾವು ಕ್ರಿಕೆಟ್ ಆಡೋಣ ಅಂತ ಹೇಳಿ ಬಂದ್ವಿ. ಆ್ಯಂಡ್ ಫ್ಯಾಮಿಲಿ ಜೊತೆ ಕ್ರಿಕೆಟ್ ಆಡೋದು ಒಂದು ಬೇರೆ ರೀತಿ ಎಕ್ಸ್ಪೀರಿಯನ್ಸ್ ಅಂತಲೇ ಹೇಳ್ಬೋದು. ಇದನ್ನೆಲ್ಲ ಮುಗಿಸಿ ನೆಕ್ಸ್ಟ್ ನಾವು ಇಂಡೋರ್ ಗೇಮ್ಸ್ ಆಡ್ತಾ ಇದ್ವಿ. ಕೇರಮ್ ಬೋರ್ಡ್, ಟೇಬಲ್ ಟೆನ್ನಿಸ್ ಆ್ಯಂಡ್ ಚೆಸ್ ಎಲ್ಲ ಇದೆ. ಮಧ್ಯಾಹ್ನ 1:30 ಲಂಚ್ ಸ್ಟಾರ್ಟ್ ಆಗುತ್ತೆ. ಆ್ಯಕ್ಚುಲಿ ಫುಡ್ ಅಂತೂ ನಮ್ಮ ಟಿಪಿಕಲ್ ಮಂಡ್ಯ ಸ್ಟೈಲ್ ಊಟ, ಮುದ್ದೆ ಮತ್ತು ನಾಟಿ ಕೋಳಿ ಸಾಂಬಾರಿತ್ತು. ಟೇಸ್ಟಿಯಾಗಿತ್ತು. ಊಟ ಆದಮೇಲೆ ನಾವು ಸ್ವಿಮ್ಮಿಂಗ್ ಪೂಲ್ ಹತ್ರ ಬಂದ್ವಿ. ಆ್ಯಂಡ್ ಇಲ್ಲಿ ರೈನ್ ಡ್ಯಾನ್ಸ್ ಕೂಡ ಇದೆ. ಆ್ಯಂಡ್ ಈ ಹುಡುಗರಂತೂ ನೆಕ್ಸ್ಟ್ ಲೆವೆಲಿಗೆ ಎಂಜಾಯ್ ಮಾಡ್ತಾಯಿದ್ರು. ಇದೆಲ್ಲ ಮುಗಿಸಿ ನಾವು ನೆಕ್ಸ್ಟ್ ಬಂದಿದ್ದೆ ಜಿಪ್ ಲೈನಿಗೆ. ಆ್ಯಂಡ್ ಆ್ಯಕ್ಚುಲಿ ಒಂದು ಒಳ್ಳೆ ಟೈಮ್ನ ಸ್ಪೆಂಡ್ ಮಾಡಿದೆ ನನ್ನ ಫ್ಯಾಮಿಲಿ ಜೊತೆ. ಅಟ್ ಲಾಸ್ಟ್ ನಾವು ಟೀ ಮತ್ತು ಸ್ನ್ಯಾಕ್ಸ್ ತಿಂದು ಹೊರಟ್ವಿ. ಸೊ ನೀವು ಯಾರಾದರೂ ವಿಸಿಟ್ ಮಾಡಬೇಕು ಅಂತ ಇದ್ದರೆ ಸ್ಕ್ರೀನ್ ಮೇಲೆ ಕೊಟ್ಟಿರುವಂಥ ನಂಬರಿಗೆ ಕಾಲ್ ಮಾಡಿ ಆ್ಯಂಡ್ ನಿಮ್ಮ ಒಂದು ಡೇಟ್ಸ್ನ ಬುಕ್ ಮಾಡ್ಕೊಳ್ಳಿ.